ಮಟ್ಟಣ್ಣನವರು ಮೂಲತಃ ಧಾರವಾಡದವರು, 2002ರ PSI ಬ್ಯಾಚಿನವರು. ಆಯ್ತಾ, ಒಂದು ವರ್ಷ ಏನೋ ಒಂದು PSI ಆಗಿ ನರೋಣ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಒಂದು ಸಿವಿಲ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಹೇಳಿ ಒಂದು ಪಾರ್ಟಿ ಹತ್ರ 3 ಲಕ್ಷ ರೂಪಾಯಿ ಲಂಚ ಪಡೆದು ಒಂದು ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತಾರೆ. ಇದೆಲ್ಲ ಆನ್ ರೆಕಾರ್ಡ್ ಇದೆಯಾ ಅಥವಾ ನೀವು? ಆನ್ ರೆಕಾರ್ಡ್ ಇದೆ. ಅದು DSP ಮಟ್ಟದಲ್ಲಿ ತನಿಖೆ ಆಗಿದೆ. ಈಗಲೂ ಬೇಕಾದ್ರೆ DG ಆಫೀಸಲ್ಲಿ ಇಲ್ಲದ್ರೆ ನಾರ್ದರ್ನ್ ರೇಂಜ್ IG ಆಫೀಸಲ್ಲಿ ಅದರ ದಾಖಲೆಗಳನ್ನು ಕೇಳಬಹುದು. ಸರಿ, ಆ ಪ್ರಕರಣದಲ್ಲಿ DSP ತನಿಖೆಗೆ ಆದೇಶ ಆಗುತ್ತೆ. DSP ಅವರು ತನಿಖೆ ಮಾಡಿದಾಗ ಇವರು ಸಿವಿಲ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ, ಅದು ಫಾಲ್ಸ್ ಅಂತ ಹೇಳಿ ಗೊತ್ತಾಗತ್ತೆ. ಆ ಸಂದರ್ಭದಲ್ಲಿ DSP ಅವರು ಇವರನ್ನು ಕರೆದು ಹೇಳ್ತಾರೆ, ನೀವು ಈ ಕೇಸು ದಾಖಲು ಮಾಡಿಕೊಂಡಿರೋದು ನನ್ನ ತನಿಖೆಯಲ್ಲಿ ಸಾಬೀತಾಗಿದೆ, ಅದೊಂದು ಸುಳ್ಳು ದೂರು ಅಂತೇಳಿ ನಾನು IGP ಅವರಿಗೆ ರಿಪೋರ್ಟ್ ಕೊಡ್ತಾ ಇದ್ದೇನೆ. ರಿಪೋರ್ಟ್ ಕೊಟ್ರೆ IGP ಅವರು ಯಾವುದಾದ್ರೂ ಒಂದು ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಷನ್ ಕೊಡ್ತಾರೆ, ಆ ರಿಪೋರ್ಟ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅಂತೇಳಿ, ನೀನು ಜಾಮೀನಿಗೆ ಜನ ರೆಡಿ ಮಾಡಿಕೊಳ್ಳಿ ಅಂತ. ವೃತ್ತಿಗೆ ಬಂದು 1 ವರ್ಷ ಅದು ಸಾಧಾರಣವಾಗಿ ಪ್ರೊಬೇಷನರಿ ಅವಧಿ. ಅದು ಸುಮಾರು 1 ವರ್ಷದಿಂದ 5 ವರ್ಷದವರೆಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇಂಡಿಪೆಂಡೆಂಟ್ ಚಾರ್ಜ್ ಅಲ್ಲಿ ಇದ್ರು ಸಹ ಅದು ಪ್ರೊಬೇಷನರಿ ಅವಧಿ. ಆ ಸಂದರ್ಭದಲ್ಲಿ ಆತನ ಮೇಲೆ ಯಾವುದೇ ರೀತಿಯ ಎಲಿಗೇಷನ್ಗಳು ಬರಬಾರದು. ಒಂದು ವೇಳೆ ಬಂದರೂ ಸಹ ಅದು ತನಿಖೆಯಲ್ಲಿ ಪ್ರೂವ್ ಆಗಬಾರದು. ಇಲ್ಲಿ ತನಿಖೆಯಲ್ಲಿ ಪ್ರೂವ್ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಗಿರೀಶ್ ಮಟ್ಟನ್ ಅವರು ನರೋಣ ಪೊಲೀಸ್ ಸ್ಟೇಷನ್ ಅಲ್ಲಿ ರಜಾ ಹಾಕದೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದು ಇಲ್ಲಿನ ಶಾಸಕರ ಭವನಕ್ಕೆ ಅಲ್ಲಿ ಬಾಂಬ್ ಇಟ್ಟರು. ಅದ ನಂತರ ಅವರೇ ಇದೇ ಈ ರೋಡ್ನಿಂದ ಯಾವುದೋ ಒಂದು ರೋಡಲ್ಲಿ ಇದೆ, ನಿಮ್ಮ ಟೈರ್ನಿಂದ ಕೆಳಗೆ ಬರುವ ರೋಡಲ್ಲಿ ಒಂದು STD ಬೂತ್ ಇತ್ತು. ಆ STD ಬೂತ್ನಿಂದ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಶಾಸಕರ ಭವನದ ಇಂತಿಂತ ಗೇಟ್ ಬಳಿ ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳಿ. ಇಮಿಡಿಯೇಟ್ ಕಂಟ್ರೋಲ್ ರೂಮ್ನವರು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ತಾರೆ. ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅವರು ಮತ್ತು ಬಾಂಬ್ ನಿಷ್ಕ್ರಿಯ ಎಲ್ಲ ಶಾಸಕರ ಭವನ ದೌಡಾಯಿಸ್ತದೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ 4 ಹುಸಿ ಬಾಂಬ್ಗಳು ಸಿಕ್ಕಿದೆ. ಈ ಬಗ್ಗೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಆಗ ಯಾವ ಬೂತಿನಿಂದ ಫೋನ್ ಮಾಡಿದ್ರು ಆ ಬೂತಿಗೆ ಕಂಟ್ರೋಲ್ ರೂಮಿಂದ ಫೋನ್ ಬರುತ್ತೆ. ಆಗ ಅವರು ಹೇಳ್ತಾರೆ, ಬೈಕಿನಲ್ಲಿ ಬಂದ್ರು ಸರ್, ಅವರು ಇಲ್ಲಿ ಹೆಲ್ಮೆಟ್ ಬಿಟ್ಟು ಹೋದ್ರು ಅಂತ ಹೇಳಿ. ಈಗ ಹೆಲ್ಮೆಟ್ ತರಕ್ಕೆ ಬರ್ತದೆ ಅಂತ ಪೊಲೀಸರು ಅಲ್ಲಿಗೆ ದೌಡಾಯಿಸ್ತಾರೆ. ನೋಡಿದ್ರೆ ಇವರು ಹೆಲ್ಮೆಟ್ ತಗೊಳ್ಳಿಕ್ಕೆ ಅಂತ ಅಲ್ಲಿಗೆ ಬರ್ತಾರೆ, ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗ್ತಾರೆ. ಅಲ್ಲಿವರೆಗೆ ಪೊಲೀಸರು ನಿಲ್ಲಿಸಿದ ಇವ ಸಬ್ ಇನ್ಸ್ಪೆಕ್ಟರ್ ಅಂತ ಅಲ್ಲ, ಇವೊಬ್ಬ ಕಲ್ಪ್ರಿಟ್ ಅಂತ ಹೇಳಿ ಅವನು ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿದ ಇವರು ಸಬ್ ಇನ್ಸ್ಪೆಕ್ಟರ್ ಅಂತ ಆಯ್ತು. ನೀವು ಶಾಸಕರ ಭವನಕ್ಕೆ ಯಾಕೆ ಬಾಂಬ್ ಇಟ್ಟಿದೆ ಅಂತ ಕೇಳಿದಾಗ ಶಾಸಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅದಕ್ಕೆ ನಾನು ಸಾರ್ವಜನಿಕರ ಎಚ್ಚರಿಕೆ ಅಂತ ಹೇಳಿ ನಾನು ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳಿದರು. ಅವರ ಮೇಲೆ ಕೇಸ್ ಆಯಿತು. ಇದು ಅವರ ಮೇಲೆ ಆಗಿರೋದು. ಬೆಂಗಳೂರಿನ ಸೌಶನಗರದಲ್ಲಿ ಒಂದು ಮನೆ ಇದೆ ಅಂತ ಹೇಳ್ತಾರೆ, ಬಸವೇಶ್ವರ ನಗರದಲ್ಲಿ ಒಂದು ಮನೆ ಇದೆ, ಊರಲ್ಲಿ ಅವರ ಫ್ಯಾಮಿಲಿ ಆಸ್ತಿ ಇದೆ. ಅವರ ಅಣ್ಣ ಏನೋ ಎಂಪ್ಲಾಯ್ ಇದ್ದಾರೆ. ಅವರ ಅಣ್ಣ ಸಬ್ ಇನ್ಸ್ಪೆಕ್ಟರ್ ಇದ್ದು ಅಪ್ಲಿಕೇಶನ್ ತಂದು ಮನೆಯಲ್ಲಿ ಇಟ್ಟಾಗ ಅದನ್ನು ಕದ್ದು ಇವರು ಅಪ್ಲಿಕೇಶನ್ ಹಾಕಿದ್ದು, ಅವರು ಮತ್ತೆ ಬೇರೆ ಅಪ್ಲಿಕೇಶನ್ ಹಾಕಿ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋದ್ರು. ಸಮಾಜದಲ್ಲಿ ಒಳ್ಳೆ ಹೆಸರು ಇದೆ ಅವರಿಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅಷ್ಟು ಆಸ್ತಿ ಅವರು ಮಾಡಿದ್ದಾರೆ. ಸೌಜನ್ಯ ತಾಯಿಗೆ ಈ ಪ್ರಕರಣ ಆದ ನಂತರ ಸುಮಾರು 2017ರವರೆಗೆ ಆ ತಾಯಿಗೆ ದುಡ್ಡು ಬರಲಿಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ, 2017ರವರೆಗೆ ಆ ತಾಯಿಗೆ ದುಡ್ಡು ಬರಲಿಲ್ಲ. ಸೌಜನ್ಯ ಹತ್ಯೆಯಾದಂತಹ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿಯನ್ನು ಜನಾರ್ದನ ಪೂಜಾರಿ ಅವರು ಮನೆಗೆ ಬಂದು ಕೊಟ್ಟಿದ್ರು. ಗೌಡ ಸಮಾಜದವರು ಸುಮಾರು 5 ಲಕ್ಷ ರೂಪಾಯಿಗಳನ್ನು ಒಟ್ಟು ಮಾಡಿ ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ ಕೆಲವರು ಸೇರಿ ಒಟ್ಟಿಗೆ ಒಂದು 10 ಲಕ್ಷ ರೂಪಾಯಿ ಆ ಸಂದರ್ಭದಲ್ಲಿ ಅವರಿಗೆ ದೇಣಿಗೆಯಾಗಿ ಬಂದಿದೆ. ಅದನ್ನು ಅವರು ಡೆಪಾಸಿಟ್ ಇಟ್ಟಿದ್ದಾರೆ. 2016ರವರೆಗೆ ಅವರು ಯಾವುದೇ ದೇಣಿಗೆ ಅವರಿಗೆ ಬಂದಿರಲಿಲ್ಲ. 2016ರಲ್ಲಿ ಅವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು 2013ರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ ಸೌಜನ್ಯ ಹೆಸರಿನಲ್ಲಿ. ಸತ್ತದ್ದು ಸೌಜನ್ಯ, ನಷ್ಟ ಆದದ್ದು ಸೌಜನ್ಯನ ಮನೆಯವರಿಗೆ, ಕುಸುಮಾವತಿಯವರು ಮತ್ತು
ಚನ್ನಪ್ಪ ಗೌಡ್ರಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಮಹೇಶ್ ಶೆಟ್ಟರು ಅವರ ಹೆಸರಿನಲ್ಲಿ, ಸೌಜನ್ಯನ ಹೆಸರಿನಲ್ಲಿ. ಆಯ್ತಾ? ಮಟ್ಟಣ್ಣನವರು ಮಟ್ಟಣ್ಣನವರು ಮೂಲತಃ ಧಾರವಾಡದವರು, 2002ರ PSI ಬ್ಯಾಚಿನವರು. ಆಯ್ತಾ? ಒಂದು ವರ್ಷ ಏನೋ ಒಂದು PSI ಆಗಿ ನರೋಣ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಒಂದು ಸಿವಿಲ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಹೇಳಿ ಒಂದು ಪಾರ್ಟಿ ಹತ್ರ 3 ಲಕ್ಷ ರೂಪಾಯಿ ಲಂಚ ಪಡೆದು ಒಂದು ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತಾರೆ. ಇದೆಲ್ಲ ಆನ್ ರೆಕಾರ್ಡ್ ಇದೆಯಾ ಅಥವಾ ನೀವು ಆನ್ ರೆಕಾರ್ಡ್ ಇದೆ. ಅದು DSP ಮಟ್ಟದಲ್ಲಿ ತನಿಖೆ ಆಗಿದೆ. ಈಗಲೂ ಬೇಕಾದ್ರೆ DG ಆಫೀಸಲ್ಲಿ, ಇಲ್ಲದ್ರೆ ನಾರ್ದರ್ನ್ ರೇಂಜ್ IG ಆಫೀಸಲ್ಲಿ ಅದರ ದಾಖಲೆಗಳನ್ನು ಕೇಳಬಹುದು. ಸರಿ. ಆ ಪ್ರಕರಣದಲ್ಲಿ DSP ತನಿಖೆಗೆ ಆದೇಶ ಆಗುತ್ತೆ. DSP ಅವರು ತನಿಖೆ ಮಾಡಿದಾಗ ಇವರು ಸಿವಿಲ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ, ಅದು ಫಾಲ್ಸ್ ಅಂತ ಹೇಳಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ DSP ಅವರು ಇವರನ್ನು ಕರೆದು ಹೇಳ್ತಾರೆ, ನೀವು ಈ ಕೇಸು ದಾಖಲು ಮಾಡಿಕೊಂಡಿರೋದು ನನ್ನ ತನಿಖೆಯಲ್ಲಿ ಸಾಬೀತಾಗಿದೆ, ಅದೊಂದು ಸುಳ್ಳು ದೂರು ಅಂತೇಳಿ ನಾನು IGP ಅವರಿಗೆ ರಿಪೋರ್ಟ್ ಕೊಡ್ತಾ ಇದ್ದೇನೆ. ರಿಪೋರ್ಟ್ ಕೊಟ್ರೆ IGP ಅವರು ಯಾವುದಾದ್ರೂ ಒಂದು ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಷನ್ ಕೊಡ್ತಾರೆ, ಆ ರಿಪೋರ್ಟ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅಂತ ಹೇಳಿ, ನೀನು ಜಾಮೀನಿಗೆ ಜನ ರೆಡಿ ಮಾಡಿಕೊಳ್ಳಿ ಅಂತ. ವೃತ್ತಿಗೆ ಬಂದು 1 ವರ್ಷ ಅದು ಸಾಧಾರಣವಾಗಿ ಪ್ರೊಬೇಷನರಿ ಅವಧಿ. ಅದು ಸುಮಾರು 1 ವರ್ಷದಿಂದ 5 ವರ್ಷದವರೆಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇಂಡಿಪೆಂಡೆಂಟ್ ಚಾರ್ಜ್ ಅಲ್ಲಿ ಇದ್ರು ಸಹ ಅದು ಪ್ರೊಬೇಷನರಿ ಅವಧಿ. ಆ ಸಂದರ್ಭದಲ್ಲಿ ಆತನ ಮೇಲೆ ಯಾವುದೇ ರೀತಿಯ ಎಲಿಗೇಷನ್ಗಳು ಬರಬಾರದು. ಒಂದು ವೇಳೆ ಬಂದರೂ ಸಹ ಅದು ತನಿಖೆಯಲ್ಲಿ ಪ್ರೂವ್ ಆಗಬಾರದು. ಇಲ್ಲಿ ತನಿಖೆಯಲ್ಲಿ ಪ್ರೂವ್ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಗಿರೀಶ್ ಮಟ್ಟನ್ ಅವರು ನರೋಣ ಪೊಲೀಸ್ ಸ್ಟೇಷನ್ ರಜಾ ಹಾಕದೆ, ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದು ಇಲ್ಲಿನ ಶಾಸಕರ ಭವನಕ್ಕೆ ಬಾಂಬ್ ಇಟ್ಟರು. ಅದ ನಂತರ ಅವರೇ ಈ ರೋಡ್ನಿಂದ ಯಾವುದೋ ಒಂದು ರೋಡಲ್ಲಿ ಇದೆ, ನಿಮ್ಮ ಟಗರ್ನಿಂದ ಕೆಳಗೆ ಬರುವ ರೋಡಲ್ಲಿ ಒಂದು STD ಬೂತ್ ಇತ್ತು. ಆ STD ಬೂತ್ನಿಂದ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಶಾಸಕರ ಭವನದ ಇಂತಿಂತ ಗೇಟ್ ಬಳಿ ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳಿ. ಇಮಿಡಿಯೇಟ್ ಕಂಟ್ರೋಲ್ ರೂಮ್ನವರು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ತಾರೆ. ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅವರು ಮತ್ತು ಬಾಂಬ್ ನಿಷ್ಕ್ರಿಯ ಎಲ್ಲ ಶಾಸಕರ ಭವನಕ್ಕೆ ದೌಡಾಯಿಸ್ತದೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ 4 ಹುಸಿ ಬಾಂಬ್ಗಳು ಸಿಕ್ಕಿದೆ. ಈ ಬಗ್ಗೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಆಗ ಯಾವ ಬೂತಿನಿಂದ ಫೋನ್ ಮಾಡಿದ್ರು ಆ ಬೂತಿಗೆ ಕಂಟ್ರೋಲ್ ರೂಮಿಗೆ ಫೋನ್ ಬರುತ್ತೆ. ಆಗ ಅವರು ಹೇಳ್ತಾರೆ, ಬೈಕಿನಲ್ಲಿ ಬಂದ್ರು ಸರ್, ಅವರು ಇಲ್ಲಿ ಹೆಲ್ಮೆಟ್ ಬಿಟ್ಟು ಹೋದ್ರು ಅಂತ ಹೇಳಿ. ಈಗ ಹೆಲ್ಮೆಟ್ ತರಕ್ಕೆ ಬರ್ತಂತೆ. ಪೊಲೀಸರು ಅಲ್ಲಿಗೆ ದೌಡಾಯಿಸ್ತಾರೆ. ನೋಡಿಗೆ ಇವರು ಹೆಲ್ಮೆಟ್ ತಗೊಳ್ಳಿಕ್ಕೆ ಅಂತ ಅಲ್ಲಿಗೆ ಬರ್ತಾರೆ. ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗ್ತಾರೆ. ಅಲ್ಲಿವರೆಗೆ ಪೊಲೀಸರು ನಿಲ್ಲಿಸಿದ ಇವ ಸಬ್ ಇನ್ಸ್ಪೆಕ್ಟರ್ ಅಂತ ಅಲ್ಲ, ಇವೊಬ್ಬ ಕಲ್ಪಿಟ್ ಅಂತ ಹೇಳಿ ಅವನು ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿದ ಇವರು ಸಬ್ ಇನ್ಸ್ಪೆಕ್ಟರ್ ಅಂತ ಆಯ್ತು. ನೀವು ಶಾಸಕರ ಭವನಕ್ಕೆ ಯಾಕೆ ಬಾಂಬ್ ಇಟ್ಟಿದೆ ಅಂತ ಕೇಳಿದಾಗ ಶಾಸಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅದಕ್ಕೆ ನಾನು ಸಾರ್ವಜನಿಕರ ಎಚ್ಚರಿಕೆ ಅಂತ ಹೇಳಿ ನಾನು ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳಿದರು. ಅವರ ಮೇಲೆ ಕೇಸ್ ಆಯಿತು. ಇದು ಅವರ ಮೇಲೆ ಆಗಿರೋದು. ಬೆಂಗಳೂರಿನ ಸೌಶನಗರದಲ್ಲಿ ಒಂದು ಮನೆ ಇದೆ ಅಂತ ಹೇಳ್ತಾರೆ, ಬಸವೇಶ್ವರ ನಗರದಲ್ಲಿ ಒಂದು ಮನೆ ಇದೆ, ಊರಲ್ಲಿ ಅವರ ಫ್ಯಾಮಿಲಿ ಆಸ್ತಿ ಇದೆ. ಅವರ ಅಣ್ಣ ಏನೋ ಎಂಪ್ಲಾಯ್ ಇದ್ದಾರೆ. ಅವರ ಅಣ್ಣ ಸಬ್ ಇನ್ಸ್ಪೆಕ್ಟರ್ ಇದ್ದು ಅಪ್ಲಿಕೇಶನ್ ತಂದು ಮನೆಯಲ್ಲಿ ಇಟ್ಟಾಗ ಅದನ್ನು ಕದ್ದು ಇವರು ಅಪ್ಲಿಕೇಶನ್ ಹಾಕಿದ್ದು, ಅವರು ಮತ್ತೆ ಬೇರೆ ಅಪ್ಲಿಕೇಶನ್ ಹಾಕಿ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋದ್ರು. ಸಮಾಜದಲ್ಲಿ ಒಳ್ಳೆ ಹೆಸರು ಇದೆ ಅವರಿಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅಷ್ಟು ಆಸ್ತಿ ಅವರು ಮಾಡಿದ್ದಾರೆ. ಸೌಜನ್ಯ ತಾಯಿಗೆ ಈ ಪ್ರಕರಣ ಆದ ನಂತರ ಸುಮಾರು 2017ರವರೆಗೆ ಆ ತಾಯಿಗೆ ದುಡ್ಡು ಬರಲಿಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ, 2017ರವರೆಗೆ ಆ ತಾಯಿಗೆ ದುಡ್ಡು ಬರಲಿಲ್ಲ. ಸೌಜನ್ಯ ಹತ್ಯೆಯಾದಂತಹ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿಯನ್ನು ಜನಾರ್ದನ ಪೂಜಾರಿ ಅವರು ಮನೆಗೆ ಬಂದು ಕೊಟ್ಟಿದ್ರು. ಗೌಡ ಸಮಾಜದವರು ಸುಮಾರು 5 ಲಕ್ಷ ರೂಪಾಯಿಗಳನ್ನು ಒಟ್ಟು ಮಾಡಿ ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ ಕೆಲವರು ಸೇರಿ ಒಟ್ಟಿಗೆ ಒಂದು 10 ಲಕ್ಷ ರೂಪಾಯಿ ಆ ಸಂದರ್ಭದಲ್ಲಿ ಅವರಿಗೆ ದೇಣಿಗೆಯಾಗಿ ಬಂದಿದೆ. ಅದನ್ನು ಅವರು ಡೆಪಾಸಿಟ್ ಇಟ್ಟಿದ್ದಾರೆ. 2016ರವರೆಗೆ ಅವರು ಯಾವುದೇ ದೇಣಿಗೆ ಅವರಿಗೆ ಬಂದಿರಲಿಲ್ಲ. 2016ರಲ್ಲಿ ಅವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು 2013ರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ.
ಸೌಜನ್ಯ ಹೆಸರಿನಲ್ಲಿ. ಹ್ಮ್. ಸತ್ತದ್ದು ಸೌಜನ್ಯ, ನಷ್ಟ ಆದದ್ದು ಸೌಜನ್ಯನ ಮನೆಯವರಿಗೆ, ಕುಸುಮಾವತಿಯವರು ಮತ್ತು ಚನ್ನಪ್ಪ ಗೌಡರಿಗೆ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವುದು ಮಹೇಶ್ ಶೆಟ್ಟರು ಅವರ ಹೆಸರಿನಲ್ಲಿ, ಸೌಜನ್ಯನ ಹೆಸರಿನಲ್ಲಿ.